ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ಈ ಚಿತ್ರದುರ್ಗದ ಬಳಿಯಲ್ಲಿ ನಡೆದಿರುವಂತಹ ದುರಂತ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ, ಹಾಗೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಾರಿಗೆ ಸಚಿವರೇ, ನೀವು ಈ ಸ್ಟೋರಿಯನ್ನ ಗಮನ ಇಟ್ಟು ನೋಡಬೇಕು, ಜೊತೆಲಿ ಮಿಸ್ ಮಾಡ್ಕೊಳ್ಳೇಬಾರದು. ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಅಂತೂ ಆಗ್ಲೇಬೇಕು. ಅದ್ಯಾವ ರೀತಿಯ ಕ್ರಮ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಅದರ ಬಗ್ಗೆ ಈಗಾಗಲೇ ವರದಿಯನ್ನ ನೀವು ತರಿಸಿಕೊಂಡಿದ್ದಾಗಿದೆ. ಅದನ್ನ ಅವಲೋಕನ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳಂತೂ ಖಂಡಿತವಾಗ್ಲೂ ಆಗಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತ ಬರೀ ಅಪಘಾತವಾಗಿ ಉಳಿದಿಲ್ಲ, ಇಡೀ ಬಸ್ಸೇ ಹತ್ತಿ ಉರಿತಾ ಇದೆ. ಸ್ಲೀಪರ್ ಕೋಚ್ಗಳಲ್ಲಿ ಹೋಗೋರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ದೆ ನೋಡಿ. ಯಾಕಂದ್ರೆ ಪದೇ ಪದೇ ಸ್ಲೀಪರ್ ಕೋಚ್ ಬಸ್ಗಳೇ ಈ ರೀತಿ ಬೆಂಕಿಗೆ ಆಹುತಿ ಆಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಸಣ್ಣದಾಗಿ ಅಪಘಾತ ಆಯಿತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರೀ ಅಪಘಾತವಾಗಿ ಉಳಿದಿಲ್ಲ, ಆದ್ರೆ ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಅಸಲಿಗೆ ಏನ್ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸ್ತಾ ಇದೆ. ಖಾಸಗಿ ಬಸ್ಗಳಲ್ಲಿ ಡೇಂಜರ್ ಲಗೇಜ್ಗಳನ್ನ ಸಾಗಿಸಲಾಗ್ತಾ ಇದೆ. ಬರೀ ಇಷ್ಟೇನಾ, ಆ ಡೇಂಜರ್ ಲಗೇಜ್ಗಳಲ್ಲಿ ಏನೇನ್ ತುಂಬ್ತಾ ಇದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಬಸ್ಗಳ ಕಳ್ಳಾಟ ಬಟಾ ಬಯಲಾಗಿದೆ. ಸಣ್ಣ ಅಪಘಾತ ಆಯ್ತು ಅಂತಂದ್ರು ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಈ ಬಸ್ಸಲ್ಲಿ ಅಂತದ್ದೇನ್ ತುಂಬಿಸ್ತಾರೆ? ಹಾಗಾದ್ರೆ ಅಂತ ಸ್ಪಾರ್ಕಿಂಗ್ ಎಲಿಮೆಂಟ್ಸ್ ಆಗಿರ್ಬೋದು ಅಥವಾ ಹೊತ್ತಿ ಉರಿಯುವಂತಹ ವಸ್ತುಗಳಾಗಿರ್ಬೋದು, ಅದನ್ನ ಯಾವುದನ್ನು ಸಾಗಾಟ ಮಾಡುವಂತೆ ಇಲ್ಲ ಅನ್ನುವಂಥದ್ದು ಇದ್ರೂ ಕೂಡ, ಕಾಯ್ದೆಯಲ್ಲಿದ್ರೂ ಕೂಡ ಅದ್ಯಾವುದನ್ನು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಯಾಕೆ? ಪದೇ ಪದೇ ಬಸ್ಗಳು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ. ಆಂಧ್ರದ ಕರ್ನೂಲ್ನಲ್ಲಿ ನಡೆದಂತಹ ದುರಂತ ಆಗಿರ್ಬೋದು, ಆ ನಂತರದಲ್ಲಿ ಈ ಚಿತ್ರದುರ್ಗದ ದುರಂತ ಆಗಿರ್ಬೋದು, ಈ ಎಲ್ಲಾ ಬಸ್ ಅಪಘಾತಗಳನ್ನ ಗಮನಿಸಿದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಬಸ್ನಲ್ಲಿ ಹಾಗಾದ್ರೆ ಅಂತದ್ದೇನ್ ತುಂಬ್ತಾ ಇದ್ದಾರೆ? ಬಸ್ಗಳನ್ನ ಕೇವಲ ಪ್ಯಾಸೆಂಜರ್ಗಳಿಗಾಗಿ ಬಳಕೆ ಮಾಡಲಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿ ಗೂಡ್ಸ್ ಗಳನ್ನ ತುಂಬಲಾಗ್ತಾ ಇದೆ. ಇದೆಲ್ಲವೂ ಕೂಡ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ಈ ಖಾಸಗಿ ಬಸ್ಗಳಲ್ಲಿ ಅಂತ ಡೇಂಜರಸ್ ವಸ್ತುಗಳು ಏನೇನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕ್ತಾ ಇದೆ. ಈ ಖಾಸಗಿ ಬಸ್ಗಳ ಕಳ್ಳಾಟವನ್ನ ಬಟಾ ಬಯಲು ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸಾರಿಗೆ ಸಚಿವರಂತೂ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ಲೇಬೇಕು. ಯಾಕಂದ್ರೆ ಬಸ್ಗಳಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ತುಂಬ್ತಾ ಇದ್ದಾರೆ, ಯಾವ ರೀತಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ಈ ಚಿತ್ರದುರ್ಗದ ಬಳಿಯಲ್ಲಿ ನಡೆದಿರುವಂತಹ ದುರಂತ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ, ಹಾಗೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಾರಿಗೆ ಸಚಿವರೇ, ನೀವು ಈ ಸ್ಟೋರಿಯನ್ನ ಗಮನ ಇಟ್ಟು ನೋಡಬೇಕು, ಜೊತೆಲಿ ಮಿಸ್ ಮಾಡ್ಕೊಳ್ಳೇಬಾರದು. ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಅಂತೂ ಆಗ್ಲೇಬೇಕು. ಅದ್ಯಾವ ರೀತಿಯ ಕ್ರಮ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಅದರ ಬಗ್ಗೆ ಈಗಾಗಲೇ ವರದಿಯನ್ನ ನೀವು ತರಿಸಿಕೊಂಡಿದ್ದಾಗಿದೆ. ಅದನ್ನ ಅವಲೋಕನ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳಂತೂ ಖಂಡಿತವಾಗ್ಲೂ ಆಗಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತ ಬರೀ ಅಪಘಾತವಾಗಿ ಉಳಿದಿಲ್ಲ, ಇಡೀ ಬಸ್ಸೇ ಹತ್ತಿ ಉರಿತಾ ಇದೆ. ಸ್ಲೀಪರ್ ಕೋಚ್ಗಳಲ್ಲಿ ಹೋಗೋರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ದೆ ನೋಡಿ. ಯಾಕಂದ್ರೆ ಪದೇ ಪದೇ ಸ್ಲೀಪರ್ ಕೋಚ್ ಬಸ್ಗಳೇ ಈ ರೀತಿ ಬೆಂಕಿಗೆ ಆಹುತಿ ಆಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಸಣ್ಣದಾಗಿ ಅಪಘಾತ ಆಯಿತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರೀ ಅಪಘಾತವಾಗಿ ಉಳಿದಿಲ್ಲ, ಆದ್ರೆ ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಅಸಲಿಗೆ ಏನ್ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸ್ತಾ ಇದೆ. ಖಾಸಗಿ ಬಸ್ಗಳಲ್ಲಿ ಡೇಂಜರ್ ಲಗೇಜ್ಗಳನ್ನ ಸಾಗಿಸಲಾಗ್ತಾ ಇದೆ. ಬರೀ ಇಷ್ಟೇನಾ, ಆ ಡೇಂಜರ್ ಲಗೇಜ್ಗಳಲ್ಲಿ ಏನೇನ್ ತುಂಬ್ತಾ ಇದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಬಸ್ಗಳ ಕಳ್ಳಾಟ ಬಟಾ ಬಯಲಾಗಿದೆ. ಸಣ್ಣ ಅಪಘಾತ ಆಯ್ತು ಅಂತಂದ್ರು ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಈ ಬಸ್ಸಲ್ಲಿ ಅಂತದ್ದೇನ್ ತುಂಬಿಸ್ತಾರೆ? ಹಾಗಾದ್ರೆ
ಅಂತ ಸ್ಪಾರ್ಕಿಂಗ್ ಎಲಿಮೆಂಟ್ಸ್ ಆಗಿರಬಹುದು ಅಥವಾ ಹೊತ್ತಿ ಉರಿಯುವಂತಹ ವಸ್ತುಗಳಾಗಿರಬಹುದು, ಅದನ್ನ ಯಾವುದನ್ನು ಸಾಗಾಟ ಮಾಡುವಂತ ಇಲ್ಲ ಅನ್ನುವಂಥದ್ದು ಇದ್ರೂ ಕೂಡ, ಕಾಯ್ದೆಯಲ್ಲಿದ್ರೂ ಕೂಡ ಅದ್ಯಾವುದನ್ನು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಯಾಕೆ ಪದೇ ಪದೇ ಬಸ್ಗಳು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ. ಆಂಧ್ರದ ಕರ್ನೂಲ್ನಲ್ಲಿ ನಡೆದಂತಹ ದುರಂತ ಆಗಿರಬಹುದು, ಆ ನಂತರದಲ್ಲಿ ಈ ಚಿತ್ರದುರ್ಗದ ದುರಂತ ಆಗಿರಬಹುದು. ಈ ಎಲ್ಲಾ ಬಸ್ ಅಪಘಾತಗಳನ್ನ ಗಮನಿಸಿದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಬಸ್ನಲ್ಲಿ ಹಾಗಾದ್ರೆ ಅಂತದ್ದೇನ್ ತುಂಬ್ತಾ ಇದ್ದಾರೆ? ಬಸ್ಗಳನ್ನ ಕೇವಲ ಪ್ಯಾಸೆಂಜರ್ಗಳಿಗಾಗಿ ಬಳಕೆ ಮಾಡಲಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿ ಗೂಡ್ಸ್ ಗಳನ್ನ ತುಂಬಲಾಗ್ತಾ ಇದೆ. ಇದೆಲ್ಲವೂ ಕೂಡ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ಈ ಖಾಸಗಿ ಬಸ್ಗಳಲ್ಲಿ ಅಂತ ಡೇಂಜರಸ್ ವಸ್ತುಗಳು ಏನೇನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕ್ತಾ ಇದೆ. ಈ ಖಾಸಗಿ ಬಸ್ಗಳ ಕಳ್ಳಾಟವನ್ನ ಬಯಲು ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸಾರಿಗೆ ಸಚಿವರಂತೂ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ಲೇಬೇಕು. ಯಾಕಂದ್ರೆ ಬಸ್ಗಳಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ತುಂಬ್ತಾ ಇದ್ದಾರೆ, ಯಾವ ರೀತಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ಈ ಚಿತ್ರದುರ್ಗದ ಬಳಿಯಲ್ಲಿ ನಡೆದಿರುವಂತಹ ದುರಂತ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಹಾಗೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಾರಿಗೆ ಸಚಿವರೇ, ನೀವು ಈ ಸ್ಟೋರಿಯನ್ನ ಗಮನ ಇಟ್ಟು ನೋಡಬೇಕು, ಜೊತೆಲಿ ಮಿಸ್ ಮಾಡ್ಕೊಳ್ಳೇಬಾರದು. ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಅಂತೂ ಆಗಲೇಬೇಕು. ಅದ್ಯಾವ ರೀತಿಯ ಕ್ರಮ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಅದರ ಬಗ್ಗೆ ಈಗಾಗಲೇ ವರದಿಯನ್ನ ನೀವು ತರಿಸಿಕೊಂಡಿದ್ದಾಗಿದೆ. ಅದನ್ನ ಅವಲೋಕನ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳಂತೂ ಖಂಡಿತವಾಗ್ಲೂ ಆಗಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತ ಬರೀ ಅಪಘಾತವಾಗಿ ಉಳಿದಿಲ್ಲ, ಇಡೀ ಬಸ್ಸೇ ಹತ್ತಿ ಉರಿತಾ ಇದೆ. ಸ್ಲೀಪರ್ ಕೋಚ್ಗಳಲ್ಲಿ ಹೋಗೋರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ದೆ ನೋಡಿ. ಯಾಕಂದ್ರೆ ಪದೇ ಪದೇ ಸ್ಲೀಪರ್ ಕೋಚ್ ಬಸ್ಗಳೇ ಈ ರೀತಿ ಬೆಂಕಿಗೆ ಆಹುತಿ ಆಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಸಣ್ಣದಾಗಿ ಅಪಘಾತ ಆಯಿತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರೀ ಅಪಘಾತವಾಗಿ ಉಳಿದಿಲ್ಲ, ಆದ್ರೆ ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಅಸಲಿಗೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸ್ತಾ ಇದೆ. ಖಾಸಗಿ ಬಸ್ಗಳಲ್ಲಿ ಡೇಂಜರ್ ಲಗೇಜ್ಗಳನ್ನ ಸಾಗಿಸಲಾಗ್ತಾ ಇದೆ. ಬರೀ ಇಷ್ಟೇನಾ? ಆ ಡೇಂಜರ್ ಲಗೇಜ್ಗಳಲ್ಲಿ ಏನೇನ್ ತುಂಬ್ತಾ ಇದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಬಸ್ಗಳ ಕಳ್ಳಾಟ ಬಯಲಾಗಿದೆ. ಸಣ್ಣ ಅಪಘಾತ ಆಯ್ತು ಅಂತಂದ್ರು ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಈ ಬಸ್ಸಲ್ಲಿ ಅಂತದ್ದೇನ್ ತುಂಬಿಸ್ತಾರೆ? ಹಾಗಾದ್ರೆ ಅಂತ ಸ್ಪಾರ್ಕಿಂಗ್ ಎಲಿಮೆಂಟ್ಸ್ ಆಗಿರಬಹುದು ಅಥವಾ ಹೊತ್ತಿ ಉರಿಯುವಂತಹ ವಸ್ತುಗಳಾಗಿರಬಹುದು, ಅದನ್ನ ಯಾವುದನ್ನು ಸಾಗಾಟ ಮಾಡುವಂತ ಇಲ್ಲ ಅನ್ನುವಂಥದ್ದು ಇದ್ರೂ ಕೂಡ, ಕಾಯ್ದೆಯಲ್ಲಿದ್ರೂ ಕೂಡ ಅದ್ಯಾವುದನ್ನು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಯಾಕೆ ಪದೇ ಪದೇ ಬಸ್ಗಳು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ. ಆಂಧ್ರದ ಕರ್ನೂಲ್ನಲ್ಲಿ ನಡೆದಂತಹ ದುರಂತ ಆಗಿರಬಹುದು, ಆ ನಂತರದಲ್ಲಿ ಈ ಚಿತ್ರದುರ್ಗದ ದುರಂತ ಆಗಿರಬಹುದು. ಈ ಎಲ್ಲಾ ಬಸ್ ಅಪಘಾತಗಳನ್ನ ಗಮನಿಸಿದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಬಸ್ನಲ್ಲಿ ಹಾಗಾದ್ರೆ ಅಂತದ್ದೇನ್ ತುಂಬ್ತಾ ಇದ್ದಾರೆ? ಬಸ್ಗಳನ್ನ ಕೇವಲ ಪ್ಯಾಸೆಂಜರ್ಗಳಿಗಾಗಿ ಬಳಕೆ ಮಾಡಲಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿ ಗೂಡ್ಸ್ ಗಳನ್ನ ತುಂಬಲಾಗ್ತಾ ಇದೆ. ಇದೆಲ್ಲವೂ ಕೂಡ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ಈ ಖಾಸಗಿ ಬಸ್ಗಳಲ್ಲಿ ಅಂತ ಡೇಂಜರಸ್ ವಸ್ತುಗಳು ಏನೇನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕ್ತಾ ಇದೆ. ಈ ಖಾಸಗಿ ಬಸ್ಗಳ ಕಳ್ಳಾಟವನ್ನ ಬಯಲು ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸಾರಿಗೆ ಸಚಿವರಂತೂ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ಲೇಬೇಕು. ಯಾಕಂದ್ರೆ ಬಸ್ಗಳಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ತುಂಬ್ತಾ ಇದ್ದಾರೆ, ಯಾವ ರೀತಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡಿ.